ಹಲೋ ನಮಸ್ತೆ ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ 2 ಕ್ವಶನ್ ರೈಸ್ ಮಾಡಿದ್ದೆ ನಾನು. ಒಂದು, ದಾಸವಾಳ ಗಿಡದ ಮೊಗ್ಗು ಉದುರೋದಕ್ಕೆ ಕಾರಣ ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರ ಅನ್ಕೊಂಡು, ಜೊತೆಗೆ ಗುಲಾಬಿ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು. ತುಂಬಾ ಜನ ಯಾವ ವಿಡಿಯೋ ಬೇಕು ಅಂತ ಕೇಳಿದಾಗ ತುಂಬಾ ಜನ ಹೇಳಿರೋದು ಗುಲಾಬಿ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ, ಏನ್ ಮಾಡ್ಬೇಕು ಅನ್ಕೊಂಡು. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಂದ್ರೆ ಗುಲಾಬಿ ಗಿಡದಲ್ಲಿ ಹೂ ಬಿಡದೇ ಇದ್ರೆ ನಾವು ಏನ್ ಮಾಡ್ಬೋದು ಅಂದ್ಕೊಂಡು. ನಾನು ಇವತ್ತು ಹೇಳುವಂತ ಟಿಪ್ಸ್ ನಿಮಗೆ ಸಿಲ್ಲಿ ಅನ್ಸ್ಬೋದು, ಆದ್ರೆ ಇದನ್ನ ನೀವು ಫಾಲೋ ಮಾಡಿ ನೋಡ್ರಿ, ಖಂಡಿತವಾಗ್ಲೂ ನಿಮ್ ಗಿಡದಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮೊದಲನೇ ಟಿಪ್ ಬಂದು ರೀಪಾಟಿಂಗ್ ಅಂದ್ರೆ ನಮ್ಮ ಗುಲಾಬಿ ಗಿಡದಲ್ಲಿರುವಂತ ಪಾಟಿನ ಅರ್ಧ ಮಣ್ಣನ್ನ ನಾವು ತೆಗೆದು ಬೇರೆ ಹೊಸ ಮಣ್ಣನ್ನ ಹಾಕೋದು. ಆದ್ರೆ ಈಗ ನಾವು ರೀಪಾಟಿಂಗ್ ನ ಮಾಡೋದಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಿದ್ಯಾ? ನೆಕ್ಸ್ಟ್ ಬರ್ತಾ ಇರೋದು ಬೇಸಿಗೆಗಾಲ ಅಲ್ವಾ? ಈಗಲೇ ಕೂಡ ವೆದರ್ ಚೇಂಜ್ ಆಗಿ ಸ್ವಲ್ಪ ಹೀಟ್ ಅನ್ನೋದು ತುಂಬಾ ಆಗ್ತಾ ಇದೆ. ಇವಾಗ ನಾವು ರೀಪಾಟ್ ನ ಮಾಡೋದಕ್ಕೆ ಹೋದ್ರೆ ಗಿಡಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟಿನ ಟಿಪ್ಪು ನೀವು ಫಾಲೋ ಮಾಡೋದು ಯಾವಾಗ ಅಂದ್ರೆ ಒಂದೇ ಚಳಿಗಾಲದಲ್ಲಿ, ಇಲ್ಲ ಅಂತಾದ್ರೆ ಮಳೆಗಾಲದಲ್ಲಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಫಸ್ಟಿನ ಟಿಪ್ನ ನೀವು ಸ್ಕಿಪ್ ಮಾಡ್ಬೋದು. ಆದ್ರೆ ಮುಂದೆ ಹೇಳ್ತಾ ಇರುವಂತ ಎಲ್ಲಾ ಟಿಪ್ಸ್ನ ಕೂಡ ನೀವು ನಿಮ್ ಗುಲಾಬಿ ಗಿಡದಲ್ಲಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡಿ, ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೊಸದಾಗಿ ಚಿಗುರು ಬರೋದಕ್ಕೆ ಶುರು ಆಗಿದೆ. ಈ ರೀತಿ ಚಿಗುರು ಕೂಡ ನಿಮ್ ಗಿಡದಲ್ಲೂ ಕೂಡ ಬರೋದಕ್ಕೆ ಶುರು ಆಗುತ್ತೆ. ಇವಾಗ ಸೆಕೆಂಡ್ ಟಿಪ್ಸ್ನ ನೋಡೋಣ. ಸೆಕೆಂಡ್ ಟಿಪ್ಸ್ ಏನಪ್ಪಾ ಅಂದ್ರೆ, ಈ ರೀತಿಯಾಗಿ ಕಳೆ ಗಿಡಗಳು ಹುಟ್ಟಿದ್ರೆ ಅದನ್ನ ನೀವು ನಿಮ್ಮ ಪಾಟ್ ಇಂದ ತೆಗೆದು ಬಿಸಾಕ್ಬೇಕಾಗತ್ತೆ. ಯಾಕಂದ್ರೆ ನಾವು ನೆಕ್ಸ್ಟ್ ಗೊಬ್ಬರಗಳನ್ನೆಲ್ಲ ಕೊಡ್ತಾ ಇರ್ತೀವಲ್ವಾ, ಆ ಗೊಬ್ಬರ ಎಲ್ಲ ಈ ಕಳೆ ಗಿಡಗಳೇ ಕಿತ್ಕೊಂಡು ತಿಂತಾ ಇರುತ್ತೆ. ನಮ್ಮ ಗುಲಾಬಿ ಗಿಡಕ್ಕೆ ಏನು ಕೂಡ ಗೊಬ್ಬರ ಹೋಗೋದಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಕಳೆ ಗಿಡಗಳು ಬರೋದಿಕ್ಕೆ ಬಿಡಬಾರ್ದು. ಅವಾಗವಾಗ ಇದನ್ನ ಕಿತ್ತು ಬಿಸಾಕ್ತಾನೆ ಇರಬೇಕಾಗತ್ತೆ. ಟಿಪ್ ನಂಬರ್ 3 ಏನಪ್ಪಾ ಅಂದ್ರೆ ಸಾಯಿಲ್ ಲೂಸಿಂಗ್ ಅಂದ್ರೆ ನಾವು ಮಣ್ಣನ್ನ ಈ ರೀತಿಯಾಗಿ ಸಡಿಲ ಮಾಡಿ ಕೊಡ್ತಾನೆ ಇರಬೇಕಾಗತ್ತೆ. ನೀವು ಪಾಟ್ನಲ್ಲಾದ್ರೂ ಗಿಡನ ನಟ್ಕೊಳ್ಳಿ ಅಥವಾ ನೆಲದಲ್ಲಾದ್ರೂ ಗಿಡಗಳನ್ನ ನಟ್ಕೊಳ್ಳಿ. ವೀಡ್ಸ್ನ ಕಂಪಲ್ಸರಿ ತೆಗಿಬೇಕು. ಜೊತೆಗೆ ಈ ರೀತಿಯಾಗಿ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿ ಕೊಡ್ಬೇಕು. ಈ ರೀತಿ ಮಣ್ಣನ್ನ ಲೂಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಗಿಡದಲ್ಲಿ ಏರ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗತ್ತೆ. ಗಾಳಿ ಆಡೋದಿಕ್ಕೆ ತುಂಬಾನೇ ಚೆನ್ನಾಗಿ ಜಾಗ ಮಾಡಿಕೊಟ್ಟಂಗೆ ಆಗತ್ತೆ. ಇದರಿಂದ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಶುರು ಆಗುತ್ತೆ. ಟಿಪ್ ನಂಬರ್ 4, ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿ ಇರ್ಬೇಕಂದ್ರೆ ಒಳ್ಳೆ ವೆಲ್ ಡ್ರೈನ್ ಸಾಲ್ ಆಗಿರ್ಬೇಕು. ಯಾಕಂದ್ರೆ ಈ ಗುಲಾಬಿ ಗಿಡಕ್ಕೆ ನೀರ್ ನಿಂತ್ರೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ನೀರ್ ನಿಂತ್ಕೊಂಡ್ರೆ ಏನಾಗುತ್ತೆ, ನಮ್ಮ ಗಿಡದಲ್ಲಿರುವಂತಹ ಬೇರ್ಗಳು ಅನ್ನೋದು ಕೊಳ್ತೋಗುವಂತ ಚಾನ್ಸಸ್ ಇರುತ್ತೆ. ಪಾಟಿಂಗ್ ಮಿಕ್ಸ್ನ ಯಾವ ರೀತಿಯಾಗಿ ತಗೊಬೇಕು ಅಂದ್ರೆ 30% ಆಗುವಷ್ಟು ಮರಳು, ಹಾಗೆ 40% ಆಗುವಷ್ಟು ಕೆಂಪು ಮಣ್ಣು, ಜೊತೆಗೆ ನಾವು ಕಾಂಪೋಸ್ಟ್ನ ಕೂಡ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. 30% ಆಗುವಷ್ಟು ಕಾಂಪೋಸ್ಟ್ನ ಮತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳನ್ನ ನಡ್ಕೊಬೇಕು. ಇದರಿಂದಾಗಿ ನಾವು ಗಿಡಗಳನ್ನ ಈ ರೀತಿಯಾಗಿ ಉದ್ರುದ್ರಾಗಿರುವಂತಹ ಮಣ್ಣನ್ನ ಇಟ್ಕೊಬಹುದು. ಈ ರೀತಿ ಮಣ್ಣುಗಳು ಹುಡಿ ಆಗಿದ್ರೆ ಏನಾಗುತ್ತೆ ಅಂದ್ರೆ ಗಿಡಗಳಲ್ಲಿ ಏರ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗತ್ತೆ. ಗಿಡಗಳು ಬೆಳವಣಿಗೆ ಕೂಡ ಚೆನ್ನಾಗಿ ಹೊಂದುತ್ತೆ. ಟಿಪ್ ನಂಬರ್ 5, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆಲ್ಲ, ನಮ್ ಗಿಡದಲ್ಲಿ ಹೀಗೆ ಇಟ್ಕೊಳ್ಳೋಣ, ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಕೊಂಡು ತುಂಬಾ ಜನ ಇದನ್ನ ಹೀಗೆ ಬಿಟ್ಕೊಳ್ತಾರೆ. ಫುಲ್ ಒಣಗಿ ಹೋಗಿ ಅದು ಡ್ರೈ ಆದ್ರೂ ಕೂಡ ಹೂಗಳನ್ನ ಕಿತ್ತಾಕೋದಿಲ್ಲ. ಕಿತ್ತರೂ ಕೂಡ ಹೂಗಳನ್ನ ಮಾತ್ರ ಕಿತ್ಕೊಂಡ್ ಬರ್ತಾರೆ. ಈ ರೀತಿ ತಪ್ಪು ಮಾಡಿದಾಗ ನಮ್ ಗಿಡದಲ್ಲಿ ಹೂಗಳು ಬಿಡೋದು ಕಮ್ಮಿ ಆಗ್ತಾ ಬರುತ್ತೆ. ಈ ರೀತಿ ಹೂಗಳನ್ನ ಮಾತ್ರ ಕಿತ್ಕೊಂಡ್ಬರೋದು, ಈ ರೀತಿಯಾಗಿ ಮಾಡಬಾರ್ದು. ನಾವು ಅವಾಗ ಏನ್ ಮಾಡ್ಬೇಕು, ಈ ರೀತಿ ಹೂ ಎಲ್ಲ ಬಿಟ್ಟು ಹೋಗೋದಲ್ಲ, ಆ ಟೈಮ್ನಲ್ಲಿ ನಾವು ಸಾಫ್ಟ್ ಪ್ರೂನಿಂಗ್ ಅಂತ ಮಾಡ್ಬೇಕು. ಸಾಫ್ಟ್ ಪ್ರೂನಿಂಗ್ ಮತ್ತೆ ಹಾರ್ಡ್ ಪ್ರೂನಿಂಗ್ ನಡುವಿನ ವ್ಯತ್ಯಾಸ ಕೂಡ ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇವಾಗ ಹೇಳ್ತೀನಿ, ಸಾಫ್ಟ್ ಪ್ರೂನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ರೀತಿಯಾಗಿ ಹೂಗಳೆಲ್ಲ ಮುಗ್ದು ಹೋಗಿರುತ್ತಲ್ವಾ, ಮುಗ್ದ್ರ ಮೇಲೆ ಒಂದು 4 ರಿಂದ 5 ಎಲೆ ಕೆಳಗಡೆ ನಾವು ಕಟ್ ಮಾಡಿದ್ರೆ ಅದಕ್ಕೆ ಅಂತೀವಿ ಸಾಫ್ಟ್ ಪ್ರೂನಿಂಗ್ ಅನ್ಕೊಂಡು. ಹಾಗೆ ಈ ರೀತಿ ಹೂವೇ ಬಿಡದೆ ಇರುವಂತಹ ಚಿಗ್ರೇನಾದ್ರೂ ಇದ್ರೆ ಅದನ್ನ ಕೂಡ ಕಟ್ ಮಾಡಿ ಬಿಡ್ಬೇಕು. ಅಂದ್ರೆ ಇವಾಗ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಗುಲಾಬಿ ಗಿಡದಲ್ಲಿ ಸಾಕಷ್ಟು ಚಿಗುರುಗಳು ಬಂದಿರುತ್ತೆ, ತುಂಬಾ ದಿನ ಆಗುತ್ತೆ, ಎಷ್ಟೇ ದಿನ ಕಳೆದ್ರೂ ಕೂಡ ಅದರಲ್ಲಿ ಹೊಸದು ಮೊಗ್ಗೆ ಬರ್ತಾ ಇರೋದಿಲ್ಲ. ಆ ಟೈಮ್ನಲ್ಲಿ ಏನ್ ಮಾಡ್ಬೇಕಂದ್ರೆ, ಅದು ಮೊಗ್ಗೆ ಬರ್ದಿರುವಂತಹ ಚಿಗ್ರಿ ಇರುತ್ತಲ್ವಾ, ಆ ಚಿಗ್ರನ್ನ ನಾವು ಕಟ್ ಮಾಡ್ಬೇಕಾಗತ್ತೆ. ಅದು ಯಾಕಾಗತ್ತೆ ಆ ರೀತಿ ಅಂದ್ರೆ, ಕೆಲವೊಂದ್ಸಲ ನಾವು ಪೋಷಕಾಂಶಗಳನ್ನ ಕೊರತೆ ಮಾಡಿದ್ರೆ ಆ ರೀತಿಯಾಗಿ ಬ್ಲೈಂಡ್ ಶೂಟ್ಸ್ ಅನ್ನೋದು ಬರುತ್ತೆ. ಬ್ಲೈಂಡ್ ಶೂಟ್ಸ್ ಅಂದ್ರೆ ಮತ್ತೇನೂ ಇಲ್ಲ, ಅದರಲ್ಲಿ ಹೂಗಳು ಬರೋದಿಲ್ಲ. ಎಷ್ಟೇ ಸಮಯ ನೀವು ಬಿಡ್ರಿ, ಖಂಡಿತವಾಗ್ಲೂ ಅದರಲ್ಲಿ ಹೊಸ ಹೂ ಅನ್ನೋದು ಬರೋದಿಲ್ಲ.
ಅದಕ್ಕೋಸ್ಕರ ಅದನ್ನ ಮತ್ತೆ ಸಾಫ್ಟ್ ಪ್ರೂನಿಂಗ್ನ ಮಾಡಿದ್ದೆ ಹೌದು ಅಂತ ಆದರೆ ಮತ್ತೆ ನಿಮ್ಮ ಗಿಡದಲ್ಲಿ ಹೊಸ ಚಿಗುರು ಬಂದು ಆ ಚಿಗುರಿನ ಜೊತೆಗೆ ನಿಮಗೆ ಮೊಗ್ಗು ಅನ್ನೋದು ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಷ್ಟು ಪ್ರೂನಿಂಗ್ನ ಮಾಡ್ತಾ ಇದ್ದೀನಿ ಅಂದರೆ ಸಾಕಷ್ಟು ಹೂಗಳು ಮುಗ್ದು ಹೋಗಿತ್ತು. ಎಲ್ಲ ಗಿಡದಲ್ಲೂ ಕೂಡ ಹೂಗಳು ಆಗಿ ಮುಗ್ದು ಹೋಗ್ತಾ ಇತ್ತು. ಏನು ಮಾಡೋದು, ಪ್ರೂನಿಂಗ್ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ ಅಂದ್ಕೊಂಡು ಒಂದಿನ ಟೈಮ್ ಮಾಡಿಕೊಂಡು ಪ್ರೂನಿಂಗ್ ಮಾಡಿದ್ದೀನಿ. ನೋಡಿ ಎಷ್ಟೆಲ್ಲ ಹೂಗಳು ಅರಳಿ ಮುಗ್ದು ಹೋಗಿದ್ದಾವೆ. ಇದನ್ನು ನಾನು ನನ್ನ ಗಿಡದಲ್ಲಿ ಇದೇ ರೀತಿ ಬಿಟ್ಕೊಂಡಿದ್ದೆ ಹೌದಂತಾದರೆ ನನ್ನ ಗಿಡದಲ್ಲಿ ಮತ್ತೆ ಹೊಸ ಚಿಗುರುಗಳು ಬರ್ತಾ ಇರಲಿಲ್ಲ. ಬಂದರೂ ಕೂಡ 1-2 ಚಿಗುರು ಬಂದು ಅಲ್ಲಿ 1-2 ಹೂಗಳಾಗ್ತಿತ್ತಷ್ಟೇ. ಈ ರೀತಿ ನಾವು ಅವಾಗವಾಗ ಪ್ರೂನಿಂಗ್ನ ಮಾಡ್ತಾ ಇರಬೇಕು. ಇದರಿಂದ ಹಾಗೆ ಏನಾಗುತ್ತೆ ಅಂದರೆ ಮತ್ತೆ ನಾವು ಎಲ್ಲಿ ಪ್ರೂನಿಂಗ್ನ ಮಾಡಿರ್ತೀವಿ ಅಲ್ಲಿ 5-6 ಚಿಗುರುಗಳು ಹೊಸದಾಗಿಂದ ಬರುತ್ತೆ. ನಾವು ಪ್ರೂನಿಂಗ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಗಿಡಗಳು ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಗಿಡನ ನಾನು ಪ್ರೂನಿಂಗ್ ಮಾಡದೇ ಇದ್ದಾಗ ಈ ರೀತಿಯಾಗಿ ಆಗಿತ್ತು. ನೋಡಿ ಎಷ್ಟು ಹೈಟಾಗಿ ಇದು ಬೆಳ್ಕೊಂಡು ಹೋಗಿದೆ. ನನಗಿಂತನೂ ಕೂಡ ಹೈಟಾಗಿ ಇದು ಬೆಳೆದಿದೆ. ಸುಮಾರು 6 ಅಡಿಯಷ್ಟು ಮೇಲ್ಗಡೆ ಹೋಗಿದೆ. ಸರಿಯಾಗಿ ಪ್ರೂನಿಂಗ್ ಮಾಡಲಿಲ್ಲ ಅಂದರೆ ಈ ರೀತಿ ಮೇಲ್ಗಡೆ ಹೋಗಿ 1-2 ಹೂಗಳು ಬಿಡುತ್ತೆ. ಗೊಂಚಲು ಹೂ ಬೇಕಾ ಅಂದರೆ ನಾನು ಇಲ್ಲಿ ಪ್ರೂನಿಂಗ್ನ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಪ್ರೂನಿಂಗ್ನ ಮಾಡ್ಕೊಬೇಕಾಗತ್ತೆ. ಆದಷ್ಟು ಪ್ರೂನಿಂಗ್ ಮಾಡಿದಾಗ ಸ್ವಲ್ಪ ಅರಿಶಿನ ಪುಡಿನೋ ಇಲ್ಲ ಅಂತಾದರೆ ಫಂಗಿಸೈಡೋ ಏನಾದರೂ ಒಂದು ಸ್ವಲ್ಪ ಹಚ್ಚೋದಕ್ಕೆ ಪ್ರಯತ್ನ ಪಡಿ. ನಾನಿಲ್ಲಿ ಕಟ್ ಮಾಡಿದಾಗೆಲ್ಲ ಏನಂದರೆ ಫಂಗಿಸೈಡ್ನ ಹಚ್ಚಿರ್ತೀನಿ. ಫಂಗಿಸೈಡ್ ಇಲ್ಲ ಅರಿಶಿನ ಪುಡಿ ಹಚ್ಚಿಲ್ಲ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಕಟ್ ಮಾಡಿರ್ತೀವಲ್ಲ ಅಲ್ಲಿಂದನೇ ಅದು ಕೆಳಗಡೆ ಭಾಗದ ತನಕ ಒಣಗಿ ಗಿಡಗಳು ಸಾಯೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ನಾವು ಹೆಚ್ಚು ಪ್ರೂನಿಂಗ್ನ ಮಾಡ್ತಾ ಇದ್ರೆ ಅಂದರೆ ಹಾರ್ಡ್ ಪ್ರೂನಿಂಗ್ ಮಾಡೋದಕ್ಕೆ ಬೇರೆ ಟೈಮ್ ಇರುತ್ತೆ. ಸಾಫ್ಟ್ ಪ್ರೂನಿಂಗ್ನ ನೀವು ಯಾವಾಗ ಬೇಕಾದರೂ ಮಾಡ್ಕೊಬೋದು. ಹಾರ್ಡ್ ಪ್ರೂನಿಂಗ್ನ ಯಾವಾಗಂದ್ರೆ ಅವಾಗ ಮಾಡೋದಕ್ಕಾಗಲ್ಲ. ಸಾಫ್ಟ್ ಪ್ರೂನಿಂಗ್ನ ಯಾವಾಗ ಬೇಕಾದರೂ ನೀವು ಮಾಡ್ಕೊಬೋದು. ಹಾರ್ಡ್ ಪ್ರೂನಿಂಗ್ ಮಾಡಿದಾಗ ಹೆಚ್ಚು ಕವಲು ಬರುತ್ತೆ. ಸಾಫ್ಟ್ ಪ್ರೂನಿಂಗ್ ಮಾಡಿದಾಗಲೂ ಅಷ್ಟೇ ಒಳ್ಳೊಳ್ಳೆ ಚಿಗುರುಗಳು ಬಂದು ನಿಮಗೆ ಹೊಸ ಮೊಗ್ಗುಗಳು ಬರೋದಕ್ಕೆ ಶುರು ಆಗುತ್ತೆ. ಟಿಪ್ ನಂಬರ್ 6, ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ನ ಕೊಡ್ರಿ. ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ನ ಅವಾಯ್ಡ್ ಮಾಡಿರಿ. ಯಾಕೆಂದರೆ ಇದರಿಂದಾಗಿ ನಮ್ಮ ಗಿಡಗಳ ಜೀವನ ಅಂದರೆ ಲೈಫ್ ಅನ್ನೋದು ಕಮ್ಮಿ ಆಗುತ್ತೆ, ಬೇಗ ಸತ್ತೋಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ನ ಜಾಸ್ತಿ ಬಳಸಬೇಡಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ಒಂದು ಫರ್ಟಿಲೈಸರ್ ಅಂದರೆ ಸಾಸಿವೆದು ಮಿಕ್ಸಿ ಮಾಡಿಬಿಟ್ಟು ಹಾಕಿರುವಂಥ ಒಂದು ಫರ್ಟಿಲೈಸರ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಬೋದು. ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ ಇದ್ದರೆ ಅದನ್ನ ಕೂಡ ಕೊಡ್ಬೋದು. ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಸಗಣಿ ಆಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಬೋನ್ ಮೀಲ್, ಈ ರೀತಿ ಆದಂಥದ್ದು ಯಾವುದಾದ್ರೂ ಫರ್ಟಿಲೈಸರ್ ಇದ್ದರೆ ಅದನ್ನು ಕೊಡಿ. ಇಲ್ಲ ಅಂತಂದರೆ ಲಿಕ್ವಿಡ್ ಫರ್ಟಿಲೈಸರ್ ಆದರೂ ನೀವು ಕೊಡ್ಬೋದು. ಗುಲಾಬಿ ಗಿಡ ಇದು ಹೆವಿ ಫೀಡರ್ ಪ್ಲಾಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಕಂಪಲ್ಸರಿ ನಾವು 15 ದಿನಕ್ಕೊಂದ್ಸಲ ಫರ್ಟಿಲೈಸರ್ನ ಕೊಡಲೇಬೇಕು. ಹಾಗಿದ್ರೆ ಮಾತ್ರ ನಮ್ಮ ಗಿಡದಲ್ಲಿ ಹೆಚ್ಚು ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ. ಟಿಪ್ ನಂಬರ್ 7, ಸನ್ಲೈಟ್ ಎಷ್ಟು ಬೇಕು ನಮ್ಮ ಗುಲಾಬಿ ಗಿಡಕ್ಕೆ ಅಂದರೆ 6ರಿಂದ 8 ಗಂಟೆನಾದ್ರೂ ಮ್ಯಾಕ್ಸಿಮಮ್ ಸನ್ಲೈಟ್ ಅನ್ನೋದು ಬೇಕು. ನೆಕ್ಸ್ಟು ಬೇಸಿಗೆಗಾಲ ಬರ್ತಾ ಇರೋದು. ಇವಾಗ 6ರಿಂದ 8 ಗಂಟೆ ಸನ್ಲೈಟ್ ಬೇಕಾ ಅಂದರೆ ಬೇಡ, ಒಂದು 4ರಿಂದ 6 ಗಂಟೆ ಸನ್ಲೈಟ್ ಬಿದ್ದರೆ ಸಾಕು. ಏಕೆಂದರೆ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕಡಕ್ಕಾಗಿರುವಂಥ ಬಿಸಿಲಲ್ವಾ, ಅದಕ್ಕೋಸ್ಕರ ನಮ್ಮ ಗಿಡಗಳಿಗೆ ಅದನ್ನು ತಡ್ಸ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಸೊ ನಾವು ನಮ್ಮ ಗಿಡಗಳನ್ನು ಆದಷ್ಟು ಒಂದು 4ರಿಂದ 6 ಗಂಟೆ ಬಿಸಿಲು ಬೀಳುವಂಥ ಜಾಗದಲ್ಲಿಟ್ಟರೆ ಸಾಕಾಗುತ್ತೆ. ಜೊತೆಗೆ ಬೇಸಿಗೆಗಾಲಕ್ಕೆ ಒಂದು ಬೋನಸ್ ಟಿಪ್ಸ್ನ ಹೇಳ್ತೀನಿ. ಮಲ್ಚಿಂಗ್ ಮಾಡಬೇಕಾಗತ್ತೆ. ಮಲ್ಚಿಂಗ್ ಅಂದರೆ ಏನು, ಗಿಡದ ಬುಡಕ್ಕೆ ಡೈರೆಕ್ಟಾಗಿ ಬಿಸಿಲು ಬೀಳಬಾರ್ದು. ಆ ರೀತಿಯಾಗಿ ನಾವೇನಾದರೂ ಅದಕ್ಕೆ ಹಾಕಬೇಕಾಗತ್ತೆ. ಅಂದರೆ ಇವಾಗ ಗಿಡದ ಬುಡಕ್ಕೆ ತೆಂಗಿನ ನಾರು ಹಾಕೋದು, ಇಲ್ಲ ಅಂದರೆ ಅಡಿಕೆ ಸಿಪ್ಪೆ ಹಾಕೋದು, ಅಥವಾ ಯಾವುದಾದ್ರೂ ಧಾನ್ಯಗಳ ಸಿಪ್ಪೆ ಅಂದರೆ ಬಟಾಣಿ ಸಿಪ್ಪೆ ಆಗಿರ್ಬೋದು, ಶೇಂಗಾ ಬೀಜ ಸಿಪ್ಪೆ ಆಗಿರ್ಬೋದು, ಈ ರೀತಿ ಸಿಪ್ಪೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಗಿಡದ ಬುಡ ಅನ್ನೋದು ಕವರ್ ಆಗಬೇಕು. ಆ ರೀತಿ ಕವರ್ ಮಾಡಿದ್ರೆ ಡೈರೆಕ್ಟಾಗಿ ಬಿಸಿಲು ನಮ್ಮ ಗಿಡಕ್ಕೆ ಬೀಳೋದಿಲ್ಲ. ಇದರಿಂದ ನಾವು ಬೇಸಿಗೆಗಾಲದಲ್ಲಿ ಗಿಡನ ಆದಷ್ಟು ಬಿಸಿಲಿಂದ ಸೇಫ್ನ ಮಾಡ್ಕೊಬೋದು. ಇದಿಷ್ಟಾಗಿತ್ತು ಇವತ್ತಿನ ಗುಲಾಬಿ ಗಿಡದ ಬಗ್ಗೆ ಒಂದಿಷ್ಟು ಟಿಪ್ಸು. ಇದಿಷ್ಟು ಟಿಪ್ಸು ತುಂಬಾನೇ ಸಿಲ್ಲಿ ಹಾಗೆ ಸಿಂಪಲ್ ಆಗಿರ್ಬೋದು, ಆದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದಿಷ್ಟು ಟಿಪ್ಸ್ ಇದು. ಇದೆಲ್ಲದೂ ಕೂಡ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಥರನೇ ಗುಲಾಬಿ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೆ ಒಂದಿಷ್ಟು ಲೈಕ್ ಮಾಡಿ. ಇದೇ ರೀತಿ ಗಾರ್ಡನ್ ವಿಡಿಯೋಸ್ ನಿಮಗೆ ಮತ್ತೆ ಬರಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಗಾರ್ಡನ್ ವಿಡಿಯೋಸ್ಗೋಸ್ಕರ ನನ್ನ ಜೊತೆಗೆ ಇದೇ ರೀತಿ ಮುಂದುವರಿರಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.